ನೀವು ಎಲ್ಲೇ ಇರ್ಬೋದು, ಏನೇ ಮಾಡ್ತಿರ್ಬೋದು, ನಿಮ್ಮ ಸುತ್ತ ಏನಾದರೂ ಒಂದು ಬದಲಾವಣೆಗಳು ಆಗ್ತಾನೆ ಇರುತ್ತವೆ. ಒಂದು ಗಿಡ ಬೆಳೆಯೋವಾಗಿರ್ಬೋದು, ಮರದ ತುಂಡು ಸುಡುವಾಗಿರ್ಬೋದು, ಅಥವಾ ಜಸ್ಟ್ ಊಟ ಮಾಡ್ತಿರುವಾಗ ಕೂಡ ನಮ್ಮ ಸುತ್ತ ಇರುವಂಥ ವಸ್ತುಗಳ ಶೇಪ್, ಸೈಜ್ ಮತ್ತು ಸ್ಟ್ರಕ್ಚರ್ಗಳಲ್ಲಿ ತುಂಬ ಚೇಂಜಸ್ ಆಗ್ತಾ ಇರುತ್ತವೆ. ಇಷ್ಟೇ ಅಲ್ಲದೆ ಕೆಲವು ವಸ್ತುಗಳು ಎನರ್ಜಿಗಳನ್ನ ರಿಲೀಸ್ ಮಾಡಿದ್ರೆ ಕೆಲವು ವಸ್ತುಗಳು ಎನರ್ಜಿನ ಅಬ್ಸರ್ವ್ ಮಾಡಿಕೊಳ್ಳುತ್ತವೆ. ಈ ರೀತಿಯ ಚೇಂಜಸನ್ನು ಕೆಮಿಸ್ಟ್ರಿಯಲ್ಲಿ ನಾವು 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತೀವಿ. ಒಂದು ಫಿಸಿಕಲ್ ಚೇಂಜ್, ಇನ್ನೊಂದು ಕೆಮಿಕಲ್ ಚೇಂಜ್. Physical change is something that changes physical properties of a substance. Example, size, shape or form. ಯಾವುದಾದ್ರೂ ವಸ್ತುವಿನ ಸೈಜ್, ಶೇಪ್ ಅಥವಾ ಫಾರ್ಮ್ ಚೇಂಜ್ ಆದಾಗ ನಾವು ಅದನ್ನು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಒಂದು ಬಟ್ಟೆನ ಕಟ್ ಮಾಡಿದರೆ ಅದು ಫಿಸಿಕಲ್ ಚೇಂಜ್. ನಾವು ಬಟ್ಟೆನ ತುಂಡನ್ನು ಕಟ್ ಮಾಡಿದ್ರು, ಫೋಲ್ಡ್ ಮಾಡಿದ್ರು ಅಥವಾ ಹೊಲಿದ್ರೂ ಕೂಡ ಅದು ಬಟ್ಟೆಯಾಗಿ ಉಳಿಯುತ್ತೆ. ಆ ಬಟ್ಟೆಯ ಶೇಪ್, ಸೈಜ್ ಮಾತ್ರ ಚೇಂಜ್ ಆಗಿದ್ದರಿಂದ ನಾವು ಅದನ್ನು ಫಿಸಿಕಲ್ ಚೇಂಜ್ ಆಗಿದೆ ಅಂತ ಕರಿತೀವಿ. ನೀರು ತನ್ನ ಸ್ಟ್ರಕ್ಚರ್ ಚೇಂಜ್ ಮಾಡಿಕೊಂಡು ಐಸ್ ಆಗ್ಬೋದು, ಅಥವಾ ತನ್ನ ಸ್ಟ್ರಕ್ಚರ್ ಚೇಂಜ್ ಮಾಡಿಕೊಂಡು ವಾಟರ್ ವೇಪರ್ ಕೂಡ ಆಗ್ಬೋದು. ಆದರೆ ನೀರು ನೀರಾಗೇ ಇರುತ್ತೆ. ಅದರಿಂದ ಇದು ಕೂಡ ನಾವು ಫಿಸಿಕಲ್ ಚೇಂಜ್ ಅಂತಲೇ ಕರಿತೀವಿ. ಇದು ಫಿಸಿಕಲ್ ಚೇಂಜ್ ಅಂತ ನಮಗೆ ಯಾವ ರೀತಿ ಗೊತ್ತಾಯಿತು? ಇಲ್ಲಿ ನೀರು ಆವಿಯ ಆಕಾರದಲ್ಲಿದ್ದರೂ ಸಹ ಅದನ್ನು ಕೂಲ್ ಮಾಡಿ ಮತ್ತೆ ನಾವು ನೀರಾಗಿ ಚೇಂಜ್ ಮಾಡ್ಬೋದು. ಅದೇ ರೀತಿ ನೀರು ಐಸ್ ಆಗಿದ್ರೂ ಕೂಡ ಅದನ್ನು ಬಿಸಿ ಮಾಡಿ ಮತ್ತೆ ನಾವು ನೀರಾಗಿ ಚೇಂಜ್ ಮಾಡ್ಬೋದು. ಇದೇ ರೀತಿ ಸುಮಾರು ಸಂದರ್ಭಗಳಲ್ಲಿ ಫಿಸಿಕಲ್ ಚೇಂಜನ್ನು ರಿವರ್ಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಸಕ್ಕರೆಯನ್ನು ನೀರಲ್ಲಿ ಕರಗಿಸೋದು ಫಿಸಿಕಲ್ ಚೇಂಜ್. ನಾವು ಈ ಸಕ್ಕರೆ ನೀರನ್ನು ಎವಾಪ್ರೇಟ್ ಆಗಿಸಿ ಮತ್ತೆ ಸಕ್ಕರೆನ ವಾಪಸ್ ಪಡಿಬೋದು. ಸೊ ಇಲ್ಲೂ ಕೂಡ ಒಂದು ರಿವರ್ಸಲ್ ಪ್ರೊಸೆಸ್ ನಡೀತಾ ಇದೆ. ಈಗ ನಮಗೆ ಫಿಸಿಕಲ್ ಚೇಂಜ್ ಅಂದರೆ ಏನು ಅಂತ ಗೊತ್ತಾಯಿತು. ಹಾಗಾದರೆ ಕೆಮಿಕಲ್ ಚೇಂಜ್ ಅಂದರೆ ಏನು? ಕೆಮಿಕಲ್ ಚೇಂಜ್ ಅಕರ್ಸ್ ವೆನ್ ಪಾರ್ಟಿಕಲ್ಸ್ ಆಫ್ 2 or more substances rearrange to create other substances. ಯಾವುದಾದ್ರೂ 2-3 ಪದಾರ್ಥಗಳು ಸೇರಿ ಬೇರೆಯದೇ ಆದ ಪದಾರ್ಥವಾಗಿ ಬದಲಾದರೆ ಅದನ್ನು ನಾವು ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಮರದ ತುಂಡು ಸುಟ್ಟ ಮೇಲೆ ಅದು ಮತ್ತೊಂದು ಪದಾರ್ಥವಾದ ಬೂದಿಯಾಗಿ ಟರ್ನ್ ಆಗುತ್ತೆ. ಇಲ್ಲಿ ಬೂದಿಯನ್ನು ಮತ್ತೆ ಮರವಾಗಿ ಟರ್ನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇದು ಕೆಮಿಕಲ್ ಚೇಂಜ್. ಹಾಗೆ ಮರದ ತುಂಡನ್ನು ಸುಡುವಾಗ ಅದರ ಕಲರ್ ಚೇಂಜ್ ಆಗುತ್ತೆ, ಹೊಗೆ ರಿಲೀಸ್ ಆಗುತ್ತೆ, ಜೊತೆಗೆ ಒಂದು ರೀತಿಯ ವಾಸನೆ ಕೂಡ ಬರುತ್ತೆ. ಈ ರೀತಿಯ ಚೇಂಜಸ್ಸನ್ನು ನಾವು ಕೆಮಿಕಲ್ ಚೇಂಜಸ್ ಅಂತ ಕರಿತೀವಿ. ಕಬ್ಬಿಣ ತುಕ್ಕಿಡಿಯುವಂಥದ್ದು, ಕಾಯಿ ಹಣ್ಣಾಗುವಂಥದ್ದು, ಅಥವಾ ಹಾಲೇನಾದರೂ ಇಟ್ಟಿದ್ರೆ ಅದು ಮೊಸರಾಗಿ ಟರ್ನ್ ಆಗೋದು, ಇದೆಲ್ಲ ಕೂಡ ಕೆಮಿಕಲ್ ಚೇಂಜಸ್ನ ಎಕ್ಸಾಂಪಲ್ಸ್. ಸೊ ಟು ಕನ್ಕ್ಲೂಡ್, ಇನ್ ಫಿಸಿಕಲ್ ಚೇಂಜ್ ಇಟ್ ಡಸ್ ನಾಟ್ ಫಾರ್ಮ್ ನ್ಯೂ ಸಬ್ಸ್ಟೆನ್ಸಸ್. ನೋಡಿ, ಫಿಸಿಕಲ್ ಚೇಂಜಲ್ಲಿ ಹೊಸ ಪದಾರ್ಥಗಳು ಯಾವುದೂ ಕೂಡ ಸೃಷ್ಟಿಯಾಗೋದಿಲ್ಲ. ಚೇಂಜಸ್ ಇನ್ ಶೇಪ್ ಆರ್ ಸೈಜ್. ನೋಡಿ, ಇಲ್ಲಿ ಪದಾರ್ಥಗಳು ತಮ್ಮ ಶೇಪನ್ನು ಮತ್ತು ತಮ್ಮ ಸೈಜನ್ನು ಚೇಂಜ್ ಮಾಡ್ಕೊಳ್ತವೆ. ಕ್ಯಾನ್ ಚೇಂಜ್ ಸ್ಟೇಟ್ಸ್ ಆಫ್ ಮ್ಯಾಟರ್. ಇಲ್ಲಿ ಸ್ಟೇಟ್ಸ್ ಆಫ್ ಮ್ಯಾಟರೇ ಚೇಂಜ್ ಆಗುತ್ತೆ. ಅಂದರೆ ಲಿಕ್ವಿಡ್ ಟು ಸಾಲಿಡ್, ಸಾಲಿಡ್ ಟು ಲಿಕ್ವಿಡ್, ಈ ರೀತಿಯ ಮ್ಯಾಟರಲ್ಲೇ ಚೇಂಜಸ್ ಆಗುವಂಥದ್ದು. ಕ್ಯಾನ್ ಬಿ ರಿವರ್ಸ್ಡ್. ಚೇಂಜಸ್ ಆದ ಪದಾರ್ಥಗಳನ್ನು ಮತ್ತೆ ತಮ್ಮ ಮೊದಲ ಸ್ಥಿತಿಗೆ ನಾವು ತರಬಹುದು. ಸೇಮ್ ವೇ ಇನ್ ಕೆಮಿಕಲ್ ಚೇಂಜಲ್ಲಿ ಆಲ್ವೇಸ್ ಫಾರ್ಮ್ಸ್ ಎ ನ್ಯೂ ಸಬ್ಸ್ಟೆನ್ಸ್. ಕೆಮಿಕಲ್ ಚೇಂಜ್ ಆದಾಗ ಯಾವುದಾದ್ರೂ ಒಂದು ಹೊಸ ಪದಾರ್ಥ ಸೃಷ್ಟಿಯಾಗುತ್ತೆ. ಮೇ ಅಬ್ಸರ್ವ್ ಆರ್ ರಿಲೀಸ್ ಹೀಟ್. ಒಂದು ಸರಿ ಕೆಮಿಕಲ್ ರಿಯಾಕ್ಷನ್ ಅಥವಾ ಕೆಮಿಕಲ್ ಚೇಂಜ್ ಆದಾಗ ಇಲ್ಲಿ ಹೀಟ್ ಅಬ್ಸರ್ವ್ ಮಾಡ್ಕೊಳ್ಬೋದು ಅಥವಾ ಹೀಟ್ ರಿಲೀಸ್ ಕೂಡ ಆಗ್ಬೋದು ಈ ಚೇಂಜಸ್ಸಿಂದ. ಇಟ್ ಮೇ ಚೇಂಜ್ ಕಲರ್, ಗಿವ್ಸ್ ಔಟ್ ಸ್ಮೆಲ್ ಆರ್ ಗಿವ್ಸ್ ಗ್ಯಾಸ್ ಎಕ್ಸೆಟ್ರಾ. ಕೆಮಿಕಲ್ ಚೇಂಜ್ ಆದಾಗ ಕಲರ್ ಚೇಂಜ್ ಆಗ್ಬೋದು ಮತ್ತು ಸ್ಮೆಲ್ ಕೂಡ ಬರ್ಬೋದು. ಕ್ಯಾನ್ ನಾಟ್ ಬಿ ರಿವರ್ಸ್ಡ್. ಕೆಮಿಕಲ್ ಚೇಂಜಲ್ಲಿ ಒಂದು ಸರಿ ಚೇಂಜ್ ಆದಮೇಲೆ ಮತ್ತೆ ಮೊದಲನ ಸ್ಥಿತಿಗೆ ತರೋದಕ್ಕೆ ಆಗೋದಿಲ್ಲ. ನಿಮಗೆ ಫಿಸಿಕಲ್ ಚೇಂಜ್ ಅಂದರೆ ಏನು, ಕೆಮಿಕಲ್ ಚೇಂಜ್ ಅಂದರೆ ಏನು ಅಂತ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಎಲ್ಲದಕ್ಕೂ ಇಂಪಾರ್ಟೆಂಟಾಗಿ ನಿಮಗೆ ಏನಾದರೂ ಇದೇ ರೀತಿಯ ಡೌಟ್ಸ್ಗಳೇನಾದರೂ ಇತ್ತು ಅಂದ್ಕೊಳ್ಳಿ, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಾನು ಅದನ್ನು ಇದೇ ರೀತಿಯ ವಿಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡಿ ನಿಮ್ಮ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತೀನಿ. ಓಕೆ, ಬಾಯ್.